ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಯಾವಾಗ? ಮತ್ತೆ ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಅವಕಾಶ ಮಾಡಿಕೊಡಿ. ಮಾತಾಡಬೇಕು ಕರ್ನಾಟಕದ ಚರ್ಚೆ ಆಗಬೇಕು. ಯಾವಾಗಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಉತ್ತರ ಕರ್ನಾಟಕದ ಯಾಕೆ ಆಗ್ಬೇಕು, ಯಾವ ರೀತಿ ಸ್ವತಂತ್ರ ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಕೇಶಿ ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನ ಅಧ್ಯಕ್ಷರೇ ನನಗೆ ಮಾತಾಡಿ ಕೊಡಿ. ನೋಡಿ, ನೀವು ಗಂಟೆಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ ಕೇಳುವುದಿಲ್ಲ. ನಮ್ಮದು ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ರಾಜ್ಯದಲ್ಲಿ ಅತ್ಯಂತ ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂತಹವರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ ಅಧ್ಯಕ್ಷರೇ, ಸರ್ ಮಾತಾಡ್ತಾರೆ. ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ಸಾರ. ಅದಕ್ಕೆಲ್ಲ ಸರ್ ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ, ಇವತ್ತು ಮಾತಾಡ್ಲ ಅವರು. ನೋಡ್ರಿ, ಮಾತಾಡಿ, ಅದಕ್ಕೆ ಬೇಡ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ. ಅದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೆ ಮಂತ್ರಿಗಳು ಭೇಟಿಯಾಗಿವಿ. ಏನ್ ಕೋನ್ ರೆಡ್ಡಿ ಅವ್ರಂಗೆ ನಾನು ಅಲಾಟ್ಮೆಂಟ್ ಪ್ಲಾಟ್ ಮಾಡಂತ ಹೇಳಿ ನಾವು ಹೋಗಿವನು. ಉತ್ತರ ಕರ್ನಾಟಕ ಚರ್ಚೆ ಇಲ್ಲ, ಸುಮ್ಮನೆ ನೋಡಿ ಅಧ್ಯಕ್ಷರೇ, ಈಗ ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ, ಮೊದಲ ದಿವಸ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು. ಆದ್ರೆ ಮತ್ತೆ ನೀವು ಕೊನೆಗೆ ಏನ್ ಮಾಡಿದ್ರೆ ಅಂತ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ. ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟ್ 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಬಹಳ ತಾವು ಏನದಿರಿ, ಮುಕ್ತದಿರಿ, ಹಂಗೇನು ಬಹಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು, ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ, ಹೀಗೆ ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಮೂರ್ಖರಾಗಿ ಬಿಟ್ಟಿದ್ದಾರೆ.